ಇವತ್ತು ಶಾಂತಮ್ಮ ಮನೆ ಕೆಲ್ಸಕ್ಕೆ ರೆಡಿ ಇದ್ದಾರೆ. ಓ ಎಂಟ್ರಿ ಆದ್ರು. ಏಯ್ ಮನೆ ಬೆಳೆದಿಲ್ಲ ಪಲ್ಲ ಸರಿಯಾಗಿ ಕೊಡ್ಕೋ. ಓಕೆ ಫ್ಯಾಮ್, ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತಿನ ವ್ಲಾಗ್ ಬಂದು ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗ್ತಿರೋ ವ್ಲಾಗ್. ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗ್ತಿದೆ ಇವತ್ತು. ನಾನು ಲಿಸ್ನಿಂಗ್ ಟು ಮಾಮ್ ಡ್ಯಾಡ್ ಫೈನಲಿ ಆಫ್ಟರ್ 3-4 ಮಂತ್ಸ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಅಪ್ಪ ಅಮ್ಮ ಇವತ್ತು ಸ್ವಲ್ಪ ಖುಷಿಯಾಗಿದ್ದಾರೆ. ಅಯ್ಯ ಇರಿ ಪಪ್ಪ, ಇನ್ನೂ ಶುರುವಾಗಿಲ್ಲ, ಇನ್ನೂ ಇಂಟ್ರೋನೇ ಕೊಟ್ಟಿಲ್ಲ. ಓಕೆ ಗೈಸ್, ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಮುಂಚೆ ನೋಡಿರೋ ವ್ಲಾಗ್ಸ್ ಥರ ನಮ್ಮ ಅಪ್ಪ ಅಮ್ಮ ಏನು ಹೇಳ್ತಾರೆ ಇವತ್ತು ಫುಲ್ಲು ಕೇಳ್ತೀನಿ. ನಾನು ಸೋಲೊಪ್ಪೋವರೆಗೂ, ನನಗಾಗಲ್ಲ ಅಂತ ಹೇಳೋವರೆಗೂ ನಾನು ಆದಷ್ಟು ಸೋಲ್ದಿರೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ. ಅವ್ರ ಟೀಮ್ ತುಂಬ ಸ್ಟ್ರಾಂಗ್ ಇದೆ. ಅವ್ರ ಟೀಮಲ್ಲಿ ಯಾರ್ಯಾರೋ ಇಂಪುಟ್ಸ್ ಕೊಡ್ತಾವ್ರೆ. 1, 2, 3 ಅವ್ನು ಸಂಜಯ್, ರಾಹುಲ್, ಶ್ರೀ ಎಲ್ಲ ಏನೇನೋ ಹೇಳ್ಕೊಟ್ಟಿದ್ದಾರೆ. ಮಾಡ್ಬೇಕು, ನೋ ಅನ್ನಂಗಿಲ್ಲ, ಇಲ್ಲ ಅಂದ್ರೆ ಸೋಲು ಅಂತ. ಆಯ್ತಾಯ್ತು, ನೋಡೋಣ ಗೈಸ್. ಸೊ ಈಗ ಗೇಮ್ ಶುರು ಆಗ್ತಿದೆ. ಲೆಟ್ ಸ್ಟಾರ್ಟ್ ದ ಗೇಮ್. ಸೊ ಇಬ್ರು ಡಿಸೈಡ್ ಮಾಡ್ಕೊಂಡು ಏನ್ ಮಾಡ್ಬೇಕು ಅಂತ ಹೇಳ್ರಿ. ಫಸ್ಟ್ ಏನ್ ಮಾಡಿಸ್ಬೇಕು ಹೇಳ್ರಿ. ಏಯ್ ನನ್ನ ಮಗನೇ, ನೀನು ಇನ್ವಾಲ್ವ್ ಆದೆ. ಅಂಗಡಿಗೆ ಹೋಗಿ ಹಾಲು ತಗೊಂಡ್ಬಂದು ಬಿಸಿ ಬಿಸಿ ಕಾಫಿ ಇವತ್ತೆಲ್ಲ ಮಾಡ್ಬೇಕು. ಸ್ಟ್ರಾಂಗ್ ಕಾಫಿ ಹಾಲಿದ್ಯಾ? ಇದೆಯಾ? ಏಯ್ ನೀನ್ ಮಗನೇ ಇನ್ವಾಲ್ವ್ ಆದ್ರೆ ಜುಟ್ ಕಟ್ ಮಾಡ್ಬಿಡ್ತೀನಿ. ಫಸ್ಟ್ ಏನ್ ಗೊತ್ತಾ, ಹಾಲು ಇಟ್ಬಿಟ್ಬಾ, ಅಷ್ಟಲ್ಲಿ ಕಸ ಹೊಡ್ಕೋ, ಎರಡು ಕೆಲಸ ಆಗುತ್ತೆ. ನಾನು ಯಾಕೆ ಹೇಳಿ ಲಿಸ್ನಿಂಗ್ ಟು ಮಾಮ್ ಡ್ಯಾಡ್ ಮಾಡಿದ್ದು, ಅವರಿಬ್ರು ಜಗಳ ಆಡ್ಕೊಂಡೆ ಟೈಮ್ ವೇಸ್ಟ್ ಮಾಡ್ಬಿಡ್ತಾರೆ. ಫ್ರಿಜ್ಜಲ್ಲಿ ಇಲ್ವಾ? ನೋಡ್ಬಿಡ್ತೀನಿ ಗೈಸ್, ಒಂದ್ ನಿಮಿಷ. ಫ್ರಿಜ್ಜಲ್ಲಿ ಗೈಸ್, ಫ್ರಿಜ್ಜಲ್ಲಿ ಇದೆ, ಒಂಚೂರು ಇದೆ ಅಷ್ಟೇ ಹಾಲು. ಏಯ್ ನೀವು ಸುಮ್ನೆ ಒಬ್ರು ಹೇಳ್ರಿ, ಯಾರು ಏನ್ ಮಾಡ್ಬೇಕೀಗ? ಹಾಲು ತಗೊಂಡ್ಬರ್ಬೇಕಾ? ಇನ್ಸ್ಟಾಲ್ಮೆಂಟ್ ಮಾಡ್ತೀನಿ ನಾನು. ನಿಮಗ್ ತರಬೇಕು, ತಗೊಂಡ್ಬರ್ತೀನಿ. ಓ ಇದು ಏನ್ ಗೊತ್ತಾ ಗೈಸ್, ಅಂಗಡಿಗೆ ಅವನು ಕೋಸಂಬರಿ ತರಬೇಕು, ಅವ್ನ್ಗೆ ಹೋಗಕ್ ಆಗ್ತಾರ. ಅದಕ್ಕೆ ಇವ್ರಿಗೆ ಹೇಳಿ, ಅವ್ರು ಇವ್ನ ಕೈಲಿ ಮಾಡಿಸ್ತಾವ, ನನ್ ಕೈಲಿ ಮಾಡಿಸ್ತಾವ. ಇದೆಯಾ ಹಾಲ್ ಪ್ಯಾಕೆಟ್? ಹಾಲ್ ಪ್ಯಾಕೆಟ್ ಇದೆ, ಹಾಲ್ ಪ್ಯಾಕೆಟ್ ಇದೆ ಗೈಸ್. ಸೂಪರ್. ಈಗ ಏನ್ಪಾ ಕಾಫಿನಾ? ಸರಿ ಗೈಸ್, ಕಾಫಿ ಅಂತ ಮಾಡ್ಕೊಡ್ಬೇಕು. ಅವ್ನು ಸುಮ್ಮನೆ ಕೇಳ್ಬಿಡಿಪ್ಪ. ನಮ್ದೇ ನಿಂದೇನಾ? ಹಾ ಅದು ಅದೇ ಸೂಪರ್. ಅದು ಆವಾಜ್ ಅಂದ್ರೆ ಇವಾಗ ಚಿನ್ನಾಲಿ ಹಾಲು ಬಿಸಿ ಮಾಡೋಣ ಇವಾಗ ಗೈಸ್. ಇನ್ನು ನಾನು ಕಾಫಿನೂ ಮಾಡಿಲ್ಲ, ಆಗ್ಲೇ ಇನ್ನೊಂದು ಕೇಳ್ತವ್ರೆ. ಒಂದ್ ಹೇಳ್ರಿ ಫಸ್ಟ್. ಓಕೆ ಅಲ್ಲಿ ನೀರ್ ಇಟ್ಟಿದ್ದಾರೆ, ತಣ್ಣ ಇದು ಬಿಸಿ ಆಗ್ಲಿ, ಆಮೇಲೆ ಮಾಡ್ತೀನಿ. ಮನೇಲಿ 2 ನೀರು ಇಟ್ಬಿಟ್ಟಿದ್ದಾರೆ, ಸ್ವಲ್ಪ ಹೊತ್ತಾದ್ಮೇಲೆ ಬಿಸಿ ಮಾಡೋಣ. ಓಕೆ ಗೈಸ್, ಈಗ ಇರೋ ನೀರನ್ನ ಎತ್ತಬೇಕು ನಾನು. ಒಂಚೂರು ಇಟ್ಕೊಳ್ಳೋ, ಕ್ಯಾಮ್ರಾ ಇಟ್ಕೊ. ಇವಾಗ ಹಾಲು ಬಿಸಿ ಮಾಡಿ ಕಾಫಿ ಮಾಡೋಣ. ಫಸ್ಟ್ ಇದೇ ಅದೇ ಕೊಟ್ಟು, ಫಸ್ಟ್ ಟಾಸ್ಕ್ ನಮ್ಮ ಅಪ್ಪ ಅಮ್ಮ ಅದೇ ಕೊಟ್ಟಿರೋದು. ವಿತ್ ಸ್ಟಾರ್ಟ್. ಸೊ ಕಾಫಿ ಪುಡಿ ಸಿಗ್ತಾ ಇಲ್ಲ ಪಪ್ಪ. ಕಾಫಿ ಪುಡಿ ಸಿಗ್ತಾ ಇಲ್ಲ ಅಂತ ಡವ್ ಮಾಡ್ತಾ ಇದ್ದೀನಿ. ಎಲ್ಲಿದೆ? ಸಿಗ್ತಾ ಇಲ್ವಲ್ಲ? ಎಲ್ಲಿದೆ ಕಾಫಿ ಪುಡಿನೇ ಸಿಗ್ತಾ ಇಲ್ಲಪ್ಪ. ಎಲ್ಲಿದೆ ಕಾಫಿ ಪುಡಿನೇ ಸಿಗ್ತಾ? ನಮ್ಗೆನಾ? ಸೊ ಹೇಳ್ತಿದ್ದೀನಿ, 2ರಲ್ಲಿ ಒಂದು ಕಾಫಿ ಪುಡಿ, ಸಾರಿ ಸಕ್ಕರೆ, ಇನ್ನೊಂದರಲ್ಲಿ ಶುಗರ್ ಹಾಕ್ತಾ ಇದ್ದೀನಿ. ಸಕ್ಕರೆ ಉಪ್ಪು, ಶುಗರ್ ಅಲ್ಲ, ಸಕ್ಕರೆ ಉಪ್ಪು, ಶುಗರು, ಉಪ್ಪು. ಬೆಲ್ಲದ ಪೌಡ್ರ್ ಹಾಕ್ಕೊಡು. ನಮ್ಮ ಅಪ್ಪ ಅಮ್ಮ ಕಾಫಿ ಕೇಳಿದ್ದಾರೆ, ಅವ್ರಿಗೋಸ್ಕರ ಶುಗರ್ ಮತ್ತೆ ಸಾಲ್ಟ್ ಕಾಫಿ. ಗೈಸ್, ಸೊ ಕಾಫಿ ಫೈನಲಿ ರೆಡಿ ಮಾಡಿದ್ದೀನಿ. ಟಿವಿ ಆಫ್ ಮಾಡಿ ಒಂದು ನಿಮಿಷ. ಅದು ಇಷ್ಟು ಕೊಟ್ಟರೆ ಯಾರು ಕುಡ್ತಾನೆ? ಹೋಗಲಿ ಕಾಫಿ. ಅಲ್ಲ, ದೊಡ್ಡ ಕಪ್. ಈ ಕಾಫಿಯಲ್ಲಿ ಏನೋ ಇದೆ. ಅಲ್ಲಿ ನಿಮ್ಮ ಕಾಫಿನೇ ಬೇಡ ಹಂಗಂದ್ರೆ. ಕಾಫಿ ಬೇಡ, ದೊಡ್ಡ ಕಾಫಿ ಕೊಡಮ್ಮ. ಆಯ್ತು, ಇಷ್ಟು ಕುಡೀರಿ. ಈಗ ಅಷ್ಟೇ ಮಾಡಿದ್ದು ನಾನು, ಸ್ವಲ್ಪ ಅಲ್ಲೇ ನೋಡೋಣ ಹೇಗಿದೆ ಅಂತ. ಚಿಯರ್ಸ್. पिएगा उनको पीना बोला तो मैं
ನಮ್ಮಪ್ಪ ಕೊಡ್ತಿಲ್ಲ. ಅದು ನಿಮ್ಗೆ ಕರೆಕ್ಟ್ ಆಗಿದೆ ಅವ್ರು ಮಾತ್ರ. ಆಯ್ತಾ ಮಗನ ಕೊಡ್ತೀನಿ ನಿನಗೆ ಇಂಥ ಕೆಲಸ. ಇಲ್ಲ ಅವ್ರಿಗೆ ರಿಯಲ್ ಕಾಫಿ ಕೊಡೋಣ ಗೈಸ್. ಪಾಪ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರಿಯಲ್ ಕಾಫಿ ಕೊಟ್ಬಿಡೋಣ ಗೈಸ್. ಇದು ರಿಯಲ್ ಕಾಫಿ ಕೊಟ್ಬಿಡೋಣ. ಕಾಫಿ ಬೇಕತ್ತು ನೋಡಿ ನಮ್ಮದೇ ಕಾಫಿ ಮೇ ಚೆನ್ನಾಗಿದ್ಯಾ ಲಿಸನ್ ಟು ಮಾಮ್ ಡ್ಯಾಡ್. ಗೈಸ್ ಒಂದು ವಿಡಿಯೋ ಒಂದು ಡೇರ್ ಕಂಪ್ಲೀಟ್ ಆಗಿದೆ. ಒಳಗೆ ಹೋದ್ರೆ ರಾಣಿ. ಸೊ ನೆಕ್ಸ್ಟ್ ಏನು ಹೇಳ್ತಾರೆ ನೋಡೋಣ ಬನ್ನಿ. ನಾನಾಗಿ ಹೋಗಿ ಕೇಳ್ತಾ ಇದ್ದೀನಿ ಏನು ಮಾಡಬೇಕು ಅಂತ. ಏನು ಮಾಡ್ಬೇಕು ಮೇಡಮ್ ಈಗ? ಈಗ ರಾಣಿ ಆಯ್ತಾ ಕಾಫಿ ರಾಣಿಗೆ ಸ್ನಾನ ಮಾಡಿಸ್ಬೇಕು. ರಾಣಿಗೆ ಸ್ನಾನ ಮಾಡಿಸ್ಬೇಕು. ಬನ್ನಿ ಹಾಕೋ ಸಂಜೆಗೆ ಬೇಕಾದ್ರೆ ಸ್ನಾನ ಮಾಡಿಸ್ಬಿಡ್ತೀನಿ. ರಾಣಿ ಮಾಡ್ಸಕ್ಕಾಗಲ್ಲ. ರಾಣಿ ಓಡೋಗ್ಬಿಡು, ಮನೆಯಿಂದ ಓಡೋಗ್ಬಿಡು. ಗೈಸ್ ನಾನೀಗ ಮತ್ತೆ ಬಟ್ಟೆ ಚೇಂಜ್ ಮಾಡಬೇಕು. ರಾಣಿಗೆ ಸ್ನಾನ ಮಾಡಿಸ್ಬೇಕಂತೆ. ಲೈಫಲ್ಲೇ ಮಾಡಿದೆ ಇದುವರೆಗೂ ನಾನು ಅದನ್ನು. ಮಾಡ್ಸೋಣ. ರಾಣಿಗೆ ಸ್ನಾನ ಮಾಡಿಸ್ಬೇಕು. ನೋಡಿ ವಾಶ್ರೂಮ್ ಬಿಟ್ಟರೆ ಹೆಂಗೆ ಓಡ್ಬಿಡ್ತಾರೆ ನೋಡಿ. ಗೈಸ್ ನಮ್ಮ ಅಪ್ಪ ನಂಗೊಂದು ಹ್ಯಾಪಿ ನ್ಯೂಸ್ ಹೇಳಿದ್ದಾರೆ. ಅವರೇ ಮಾಡಿಸ್ಬಿಡ್ತೀನಿ ಅಂದ್ಬಿಟ್ರು. ಗೈಸ್ ನಮ್ಮ ಅಪ್ಪನೇ ಮಾಡಿಸ್ತಾವ್ರು ನೋಡಿ. ನೀವು ಮಾಡಿಸ್ಬಿಡ್ತೀರಪ್ಪ? ಶಾಂಪು ಹಾಕು ಬಾಯಿಗೆ. ಎಲ್ಲಿದೆ ಇದಾ? ಅದು ಹಾಕಿದ್ರೆ ಸಾಕು. ಗೈಸ್ ನಾನು ಇಷ್ಟು ಹೆಲ್ಪ್ ಮಾಡಿದ್ದೀನಿ ಅಪ್ಪಂಗೆ. ಈಗ ಒಣಗಿಸ್ತಾರೆ ಅಷ್ಟೇ ನಮ್ಮ ಅಪ್ಪ ಅದನ್ನ. ನನ್ನ ಒಬ್ಬನೇ ಮಾಡೋಕ್ಕಾಗಲ್ಲ, ಓಡೋಗ್ಬಿಡ್ತಾಳೆ ಅಂತೇಳಿ ನಮ್ಮ ಅಪ್ಪ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಶಾಂಪು ಗಿಪ್ ಹಾಕಿ ನೀರು ಹಾಕಕ್ಕೆ ಹೆಲ್ಪ್ ಮಾಡಿದ್ದೀನಿ. ಪಾ ನೀನೇನು ಮಾಡಿಸಿದ್? ನಾನೇ ಮಾಡಿಸಿದ್ದಲ್ಲ ಇವಾಗ. ಎಲ್ಲಿ ನಾನು ಹೆಲ್ಪ್ ಮಾಡಿದ್ರೆ ನೀರು ಹಾಕ್ಬಿಟ್ಟು. ಹೋಗಿ ಗೈಸ್ ತುಂಬ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿದೆ ಆಗಲೇ. ಈಗ ನಮ್ಮ ಅಮ್ಮ ನೆಕ್ಸ್ಟ್ ಡೇ ಏನೋ ಕೊಡ್ತಾರಂತೆ. ಎಲ್ಲೂ ಕೂರಕ್ ಬಿಡ್ತಲ್ಲ ಗೈಸ್. ನೆಕ್ಸ್ಟ್ ಅಂತ ರಾಣಿ ಸ್ನಾನ ಆಯ್ತು. ಆಯ್ತು. ಇಲ್ಲ ರಾಣಿಗೆ ಒರೆಸ್ತಾ? ನಮ್ಮ ಅಪ್ಪ ಮಾಡ್ತಾರೆ. ನೀನ್ ಒರೆಸ್ಬೇಕು ಹೋಗು. ಅದೆಲ್ಲ ನಮ್ಮ ನೀನ್ ಒರೆಸ್ಬೇಕು. ರಾಣಿ ಸ್ನಾನ ಇಲ್ಲ ಆಗಲ್ಲ. ನಮ್ಮ ಅಪ್ಪ ನೋಡ್ಕೊತಾರೆ. ಇಲ್ಲ. ಗೈಸ್ ನನಗೆ ಬರಲ್ಲ ಪಾಪ, ಅದಕ್ಕೇನೋ ನಾನು ಮಾಡಕ್ ಹೋಗಿ ಮತ್ತೆ ಡಿಸೈನ್ ಟು ಮಾಮ್ ಅಂದ್ರೆ ಮಾಡ್ಬೇಕು. ಹರ್ಟ್ ಮಾಡ್ಬಿಟ್ರೆ ಬೇರೆ ಏನಾದ್ರು ಹೇಳ್ರಿ ಮಾಡ್ತೀನಿ. ರಾಣಿಗೆ ಕ್ಲೀನ್ ಒರೆಸ್ಬಿಟ್ಟು ಶಾಂಪು ಹಾಕಿ ಪೌಡ್ರ್ ಇದೆ ಅವ್ರದ್ದು, ಪೌಡ್ರ್ ಹಾಕ್ಬಿಟ್ಟು ಬಾ ಹೋಗು. ಡ್ರೈ ಮಾಡ್ಬೇಕು ಈಗ ಅವಳನ್ನ. ಡ್ರೈ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇದೀನಿ ನೋಡಿ ಗೈಸ್. ರಾಣಿದು ಡ್ರೈ ಮಾಡಿದ್ದು ಆಯ್ತು ಹೇರ್. ಇವಾಗ ಏನ್ ಮೇಡಮ್? ಕಸ ನೋಡಿ, ಕಸ ಯಾಕೋ ಸುಸ್ತಾಗ್ತದೆ, ಸ್ವಲ್ಪ ಕಸ ಗುಡಿಸಿ ಒರೆಸ್ಬಿಡಪ್ಪ. ಹಾಸಿಗೆ ಅಂತ ಕೇಳ ಫಸ್ಟ್. ಸ್ವಲ್ಪ ಯಾಕೋ ಸುಸ್ತಾಗ್ತಾ ಇದೆ, ಕಸ ಗುಡಿಸಿ ಒರೆಸ್ಬಿಡಪ್ಪ ಅಂದೆ. ಆಮೇಲೆ ಹಾಗೆ ಸ್ವಲ್ಪ ನೀನು ನಾನು ಆಚೆ ಕರ್ಕೊಂಡು ಹೋಗಿ ಏನೋ ತಿನ್ಸನ ಸುತ್ಸನ ಅಂತೆಲ್ಲ ಅನ್ಕೊಂಡಿದ್ದೆ. ಹಲೋ ಡೋಂಟ್ ವರಿ, ಎಲ್ಲ ಮನೇಲೆ ಅದು ಇದೆ. ಫಸ್ಟ್ ಮನೆ ಕೆಲಸ ಮುಗಿದ್ಮೇಲೆ ಹೊರಗಡೆ ಲೊಕೇಶನ್ ಇನ್ನು ಬಹಳ ಇದೆ. ಏನಿದೆಲ್ಲ ಕ್ಲೀನ್ ಮಾಡ್ಬೇಕಾ? ಎಲ್ಲ ಕ್ಲೀನ್ ಮಾಡ್ಬೇಕಂದ್ರೆ ಸಾಯಿಲ್ 200 ರೂಪಾಯಿ ಕೊಡ್ತೀನಿ. ಕ್ಲೀನ್ ಮಾಡ್ತೀಯಾ ರಾಹುಲ್? ಮಾಡ್ತೀಯಾ? 5,000ನಾ? 5,000ನಾ? ಇಷ್ಟು ಬಾಯ್ಸ್ ಏನೋ ರೈಸ್ ಎಲ್ಲ ಮಾಡ್ತಾವ್ರೆ. ಸೊ ಇದನ್ನ ಆಮೇಲೆ ಕ್ಲೀನ್ ಮಾಡಬೇಕು. ಅದಕ್ಕೆ ಮುಂಚೆ ರೂಮ್ ಕ್ಲೀನ್ ಮಾಡ್ಬೇಕಂತೆ. ಹಿಂಗಿರೋದ್ನ ಈಗ ಫಟ್ ಫಟ್ ಅಂತ ಹೇಗ್ ಮಾಡ್ತಾ ನೋಡೋಣ. ಗೈಸ್ ರೂಮ್ ಫುಲ್ ಗಲೀಜಾಗಿದೆ. ಕ್ಲೀನ್ ಮಾಡಕ್ ಶುರು ಮಾಡ್ತಾ ಇದೀನಿ. ಲೆಟ್ಸ್ ಕ್ಲೀನ್. ಕ್ಲೀನಿಂಗ್ ಮಾಡ್ಬೇಕು ಇವಾಗ. ಏನಿಲ್ಲ, ಕ್ಲೀನಿಂಗ್ ಸರಿಯಾಗಿ ಆಗಿಲ್ಲ ಗೈಸ್. ಇಷ್ಟು ಮಾಡಿದೀನಲ್ಲ, ಇನ್ನೆಷ್ಟು ಮಾಡ್ತಾರೆ? ಮಮ್ಮಿ ಹೇಗ್ ಮಾಡ್ತಾರೆ? ಒಂದು ಸ್ವಲ್ಪ ಗಲೀಜಾದ್ರೇನು ಏನ್ ಮಮ್ಮಿ ಹಿಂಗ್ ಗಲೀಜ್ ಮಾಡಿದಿರಾ ಅಂತಾರೆ. ಅದ ತರ ಇವತ್ತು ನೀರು ನೀಟಾಗಿ ಮಾಡ್ಬೇಕು. ಆಲ್ಮೋಸ್ಟ್ ಆಗಿದೆ, ಈಗೆಲ್ಲ ಗುಡ್ಸೋದಷ್ಟೇ. ಹಲೋ ಎಕ್ಸ್ಕ್ಯೂಸ್ ಮೀ, ಸ್ಟಾಪ್ ಗೈಸ್. ಈ ತರ ಎಲ್ಲ ಕಸ ಹೊಡೆಯಲ್ಲ. ಸೀರೆ ಉಡ್ಕೊಂಡು ಮಮ್ಮಿ ತರ ಸೀರೆ ಉಡ್ಕೊಂಡು ಹೆಂಗ್ ಕ್ಲೀನ್ ಮಾಡ್ತಾರೆ ಮಮ್ಮಿ, ಆ ತರ ರೂಮ್ ಕ್ಲೀನ್ ಮಾಡಿ. ಅಮ್ಮ ಸೀರೆ ನೈಟಿ ಹಾಕೊಂಡು ಓಡಾಡ್ತಾರೆ. ನಾನು ನೈಟಿ ಹಾಕೊಂಡ್ಬಿಟ್ಲ. ನೈಟಿನ ಹಾಕು, ನೋ ಪ್ರಾಬ್ಲಮ್. ನೈಟಿನ ಹಾಕು, ನಿನ್ ಚಾಯ್ಸ್. ನೈಟಿನ ಸೀರೆನ ಏನೋ ಅಮ್ಮ ಹಿಂಗ್ ಮಾಡಿಸ್ತಾವ್ರೆ. ಮಾಡ್ತಾರೆ, ಎಲ್ಲ ಮಾಡ್ತಾನೆ. ಇಲ್ಲ ಹಾಲ್ ನೀನ್ ಸೀರೆ ಉಡ್ಕೊಂಡ್ ಬರ್ಬೇಕು ಅವ್ನು. ನಿಮ್ ಕೆಲ್ಸ ನೀವು ಕ್ಲೀನ್ ಮಾಡಿ ಹೋಗಲ್ಲ. ಅವ್ರು ಗಲೀಜ್ ಮಾಡ್ಬಿಟ್ಟು ನನಗೆ ಕ್ಲೀನ್ ಮಾಡಿಸ್ತಾವ್ರೆ. ಎಲ್ಲ ಒಂದಾಗ್ಬಿಟ್ಟವ್ರಲ್ಲಪ್ಪ ಇವತ್ತು. ಬೇಗ ಬಾ ಸೀರೆ ಉಡ್ಕೊಂಡು. ಚಾ ಮರ್ತೋಗ್ಬಿಟ್ಟೇನೋ. ಅಲ್ಲಿವರೆಗೂ ರೂಮ್ ಮುಟ್ಟಂಗಿಲ್ಲಪ್ಪ. ಒಂದೇ ಟಿಕೆಟ್ ಅಲ್ಲಿ ಮೂವಿ ನೋಡಿ ತೊಡೆ ಮೇಲೆ ಕೂರ್ಸ್ಕೊಂಡಿದ್ದೆ ನಿನ್ನ. ಸೀರೆ ಉಡೋವರೆಗೂ ರೂಮ್ ಬರಂಗಿಲ್ಲ. ಏನ ಸಂಜೆ ಸೀರೆ ಉಡ್ಕೊಂಡ್ಬರ್ಬೇಕು. ಸೀರೆ ಉಡ್ಕೊಂಡ್ ಮಾಡಿದ್ರೆ ನಪ್ಪ ಪಾಯಿಂಟ್ಸ್, ಇಲ್ಲ ಅಂದ್ರೆ ಸೋತಂಗೆ. ಹೆಂಗ್ ಮಾಡ್ತೀಯ? ಸೀರೆ ಉಟ್ಕೋಬೇಕಂತ ಏನ್ ಸುತ್ಕೊಂಡ್ಬಿಡ್ತೀನಿ ಅಷ್ಟೇ. ಗೈಸ್ ಏನೇನೋ ಮಾಡಿಸ್ತಾವ್ರೆ ಪಾಪ. ನೀವಾದ್ರೂ ಹೇಳಿಪ್ಪ, ಇದೆಲ್ಲ ಏನ್ ಚೆನ್ನಾಗಿರುತ್ತ? ಸೀರೆಗಿರಲ್ಲ ಹೊಡ್ಸ್ಬಿಟ್ಟು ಏನ್ ಹೇಳಿ? ನೈಟಿ ಹಾಕೊಳ್ಳೋ ಹೋಗ್ಲಿ ಅಂತವ್ರನ್ನಪ್ಪ. ಯೋಚನೆ ಮಾಡ್ತಾ ಇದೀನಿ ಏನ್ ಮಾಡ್ಲಿ ಅಂತ. ಗಿವ್ ಅಪ್ ಮಾಡಿದ್ರೆ ಎಷ್ಟು ಬೇಗ ವಿಡಿಯೋ ಮುಗ್ದೋಗುತ್ತೆ. ನಾನು ಸೋತೋದಂಗಿರುತ್ತೆ, ಚೆನ್ನಾಗಿರಲ್ಲ. ಇಟ್ಸ್ ನಾಟ್ ನೈಟ್, ನಾಟ್ ರೈಸ್, ನಾಟ್ ನೈಸ್. ಗೈಸ್ ಶಾಂತಮ್ಮ ಮಗ ಪಾಪ ಇವತ್ತು ಶಾಂತಮ್ಮ ಸೀರೆ ಉಟ್ಕೊಂಡು ಮಾಡ್ತಾರೆ ಕೆಲಸ.
ನಾನು ಉಟ್ಕೊಂಡ್ ಬರ್ತೀನಿ ಬಿಡಿ, ನೀವು ಹೋಗಿ ಆಚೆ. ಇವತ್ತು ಶಾಂತಮ್ಮ ಮನೆ ಕೆಲ್ಸಕ್ಕೆ ರೆಡಿ ಇದ್ದಾರೆ. ಓ ಎಂಟ್ರಿ ಆದ್ರು. ವಾ ಶಾಂತಮ್ಮ ಲುಕಿಂಗ್ ಸೋ ಬ್ಯೂಟಿಫುಲ್. ಶಾಂತಮ್ಮ ಏಯ್ ಮಾನವದಿಲ್ಲ ಪಲ್ಲ ಸರಿಯಾಗಿ ಹುಡ್ಕೋ. ಏಯ್ ಹಂಗಲ್ಲ ಸೀದಾ ಹುಡ್ಕೋ. ಹಂಗಲ್ಲ ಹಿಂಗೆ ಹಂಗ ಹುಡ್ಕೊಳ್ಳೋದು ಬಾಯ್ ಹುಡ್ತೀನಿ ಬಾಯ್. ಸುಮ್ಮನೆ ಹೋಗ್ಬಿಡ್ತೀನಿ. ಸೀರೆ ನೋಡಿ ಹುಟ್ಟಿದ್ರು ಗೈಸ್ ಹೆಂಗ್ ಹುಟ್ಟಿದ್ದಾರೆ ಸೀರೆ. ಫಾಲ್ಸ್ ಅಲ್ಲ ನೋಡಿ ಫಾಲ್ಸ್ ಉಲ್ಟಾ ಸಿಟ್ಟು ಮುಟ್ಟಾನೆ. ಸಿಗ್ತಾ ಇದೆ. ನೀಟಾಗಿ ಟೈಟ್ ಇಲ್ಲಾಂದ್ರೆ ಇನ್ನೊಂದ್ಸಲ ಮಾಡಿಸ್ತೀನಿ. ನೀಟಾಗಿ ಬಗ್ಗಬೇಕು. ಅಲ್ಲೋಡ ಸೀರೆ ಸರಿಗೆ ಬೀಳ್ತಾನೆ ಇದೆ. ಏಯ್ ಸರಿಯಾಗಿ ಹಾಕ. ಸುಮ್ನಿರಕ್ಕ, ಕೆಲಸ ಮಾಡೋದು ಬೇಡವಾ? ಹಿಂಗ ಕೆಲಸ ಮಾಡೋದು. ಇನ್ನು ಈ ಕಡೆ ಸಂಜಯ್ ನೀಟಾಗಿದ್ಯಾ ಗೈಸ್? ನೀಟಾಗಿ ಕುರ್ಸಿದಾನೆ. ಎಸ್ ಏಯ್ ಸಮಾಧಾನ ಅಂತ ಗುಡಿಸ್ಬೇಕು. ಏನದು ಕಾರ್ಪೊರೇಷನ್ ಅಲ್ಲಿ ಗುಡ್ತಂಗೆ ಮಂಚಿನ ಕೆಳಗೆಲ್ಲ ನೀಟಾಗಿರ್ಬೇಕು ಗೈಸ್. ನೋಡಿ ಹೆಂಗ್ ಎಷ್ಟು ಚೆನ್ನಾಗಿ ನೀಟಾಗಿ ಗುಡ್ಸಾನೆ. ಯಾವತ್ತು ಕಸ ಹೊಡಿ ಅಂದ್ರೆ ಒಂದು ಕೆಲಸ ಮಾಡಲ್ಲ ಗೈಸ್. ಬೊಗ್ಗಕ್ಕಾಗಲ್ಲ ವಯಸ್ಸು. ಬೊಗ್ಗು ಅಂದ್ರೆ ಹೋಗಮ್ಮ ಟೈಮ್ ಆಯ್ತು ಅಂತಾನೆ. ಇವತ್ತು ಏಯ್ ಸೀರೆ ನೋಡಲ್ಲ. ಸೀರೆ ಹಿಡಿದೋಯ್ತು ಕೆಳಗೆ, ಪಂಚ ಆಗೋಯ್ತು ಇವಾಗ. ಗಲೀಜ್ ನೋಡ್ದೇನಾ? ಇಷ್ಟು ಗಲೀಜು ಒಂದು ರೂಮಲ್ಲಿ. ಪಾ ಇನ್ನೊಂದು ರೌಂಡ್ ಕಸಾನೇ ಇವಾಗ. ತೆಗ್ದ್ಬಿಡ್ತೀನಿ ಸಾಕು. ಕಷ್ಟ ಗೊತ್ತಾಗ್ಬೇಕು. ಏಯ್ ಇಳ್ಚಲೇ ತಗ್ಬಿಡ್ತೀನಿ. ಸಖತ್ ಸಿಕ್ಕಿ ಆಗ್ತದೆ. ಬರ್ಕಿನಲ್ಲೇ ಬಿಸಿ ಹಾಕ್ಬಿಟ್ಟು ಬಂದಿದ್ದೀನಿ. ಯಪ್ಪ ಗೈಸ್, ಕಸ ಗುಡ್ಸ್ಬಿಟ್ಟು ಜಸ್ಟ್ ಬಂದು ಕೂತ್ಕೊಂಡೆ. ನಮ್ಮಮ್ಮ ಇವಾಗ ಬಂದು ಏನು ಹೇಳ್ತಾವ್ ಕೇಳಿ. ಏನು ಮಾಡಬೇಕು? ಏನ ಏನ ಪಾತ್ರೆ ತೊಳಿಬೇಕು. ತೊಳಿರಿ ಹೋಗಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಲ್ಲ ಇವತ್ತು ಟಾಸ್ಕ್ ಯಾರಿದೆ ತಂದಲ್ಲ ನಿಂದು. ಪಾಪ ಅಂತ ಸ್ವಲ್ಪ ಮಾಡ್ತಾ ಇದ್ದೀನಿ ಪಾತ್ರೆ. ಗೈಸ್ ಪಾತ್ರೆನ ಅಪ್ಪ ತೊಳೆದ್ಬಿಟ್ಟಿದಾರಂತೆ. ತೊಳೆದಿಲ್ಲ, ಸ್ವಲ್ಪ ಐತೆ. ಇದಿಷ್ಟಿದೆ. ಕ್ಲೀನ್ ಮಾಡ್ಬಿಟ್ಟು ಎಷ್ಟಿದೆ ಅಷ್ಟು ಪಾತ್ರೆ ತೊಳಿ. ಸಜ್ಜಾ ಕ್ಲೀನ್ ಮಾಡ್ಬೇಕಂತೆ. ನಾನು ಪಾತ್ರೆ ಎಲ್ಲ ತೊಳೆಯಲ್ಲ, ಸಜ್ಜಾ ಕ್ಲೀನ್ ಮಾಡೋಣ. ಸೊ ನನ್ನ ಪುಣ್ಯಕ್ಕೆ ಪಾತ್ರೆ ನಮ್ಮ ಅಪ್ಪ ತೊಳೆದಿದ್ರು. ಇವಾಗ ನಮ್ಮ ಅಪ್ಪನಿಂದ ನಮ್ಮ ಅಮ್ಮ ಸೂಪರ್ ಆಕ್ಟಿವ್ ಆಗಿ ಕೆಲ್ಸದ ಮೇಲೆ ಕೆಲಸ ಕೊಡ್ತೇನೆ ಅವರೇ. ನೋಡಿ ಸ್ವಲ್ಪ ಸಾರು ಮಾಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ಕೊಟ್ಬಿಡು. ಕಟ್ ಮಾಡಿಕೊಡ್ಬೇಕಾ? ಒಗ್ಗರಣೆ ಹಾಕ್ಬಿಡು. ಒಗ್ಗರಣೆ ಹಾಕ್ಬೇಕಂತೆ. ಹಂಗ ಈರುಳ್ಳಿ ಕಟ್ಟು ಚಿಪ್ಪೆ ಫಸ್ಟ್ ಬಿಡ್ಸೋ. ಮಾಡ್ತೀನಿ ರೀ ಮೇಡಮ್. ಬೆಳ್ಳುಳ್ಳಿ ಜಜ್ಬೇಕಂತ ಈಗ. ನಮ್ಮ ಆಗ್ಲೇನೋ ಇಟ್ಬಿಟ್ಟವ್ರೆ ಒಗ್ಗರಣೆ ಹಾಕಕ್ಕೆ. ಸಾಸಿವೆ ಎಲ್ಲಿದೆ? ಸಾಸಿವೆ ಅಂದರೆ ಎಲ್ಲಿದೆ? ಸಾಸಿವೆ ಅಂದ್ರೆ ಏನು? ಅದೇ ಚಿಕ್ಕದು ಎಲ್ಲಿದೆ? ಚೀರಿಗೆ ಸಾಸಿವೆ ಇರೋದು ಸೊಪ್ಪು ಸಾರಿಗೆ. ಇಸಾಕ ಅಯ್ಯೋ ಎಣ್ಣೆನೇ ಹಾಕಿಲ್ಲ, ಹಂಗೆ ಹಾಕ್ತಾ ಇದ್ದೀನಿ ಗೈಸ್ ನಾನು. ಎಣ್ಣೆನೇ ಹಾಕಿಲ್ಲ. ಇದಾ ಶುಂಠಿ? ಅದು ಸರಿ ಬೆಳ್ಳುಳ್ಳಿ ಇಲ್ಲ, ಸಾರಿ ಶುಂಠಿ ಅಂತ ಇದ್ದೀನಿ ನಾನು. ಅದಕ್ಕೆ ಅಡುಗೆ ಮನೆಯವ್ರಿಗೆ ಅಡುಗೆ ಮನೆ ವಿಷಯ ಗೊತ್ತಿರುತ್ತೆ ಗೊತ್ತಾಯ್ತಾ? ಅದಕ್ಕೆ ನೀವೇ ಮಾಡ್ಬೇಕಿತ್ತು, ನನ್ನ ಯಾಕೆ ಕರೆದ್ರಿ? ಅದಕ್ಕೆ ನೀನು ನೋಡ್ಕೊಂಡಿರ್ಬೇಕಲ್ಲ. ಆಯ್ತು ಗೈಸ್, ನನ್ನ ಕೆಲಸ ಇವಾಗ ಅರ್ಧ ಗಂಟೆ ಮಲ್ಕೊಂಡ್ಬಿಡ್ತೀನಿ. ಜೀರಿಗೆ ಡಬ್ಬನ ಇಲ್ಲಿ ತಳ್ಬಿಟ್ಟೆ, ಎಲ್ಲ ಜರಿಬ ಇದ್ರಲ್ಲಿ ಬಿದ್ದೋಯ್ತು. ಈಗ ನಮ್ಮ ಅಪ್ಪ ಅಮ್ಮ ಸ್ನಾನಕ್ಕೆ ಹೋಗಿದ್ದಾರೆ, ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೀನಿ. ಈಗ ಬಂದ್ಮೇಲೆ ಆಚೆ ಹೋಗೋ ಪ್ಲಾನ್ ಇದೆ, ನೋಡೋಣ ಅಲ್ಲಿ ಏನೇನು ಮಾಡಿಸ್ತಾರೆ ಅಂತ.
ಬರುತ್ತೆ. ನನ್ನ ಮುದ್ದಿನ ಮಗ ನೋಡಿ ಇವಾಗ ಹೆಂಗೆ ಕುತ್ಕೊಂತೀನಿ ಟ್ರೈನಲ್ಲಿ.